ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅನ್ಕೋತೀರಿ ಫ್ರೆಂಡ್ಸ್. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋದು ಪ್ರೀ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಹಾಗೆ ಆಲ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಇದೇ ಥರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಹಾಗೆ ಫ್ರೆಂಡ್ಸ್, ವಿಡಿಯೋದು ಎಡಿಟಿಂಗ್ ಮಾಡೋದು ಆಲ್ ಮೆಟೀರಿಯಲ್ ನನ್ನ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ. ಬೀಟ್ ಮಾರ್ ಪ್ರಾಜೆಕ್ಟು, ಸಿಕ್ಕಾಪ್ ಪ್ರಾಜೆಕ್ಟು, ಆಮೇಲೆ ಫುಲ್ ಪ್ರಾಜೆಕ್ಟ್ ಕೂಡ ಕೊಟ್ಟಿದ್ದೀನಿ. ಅದನ್ನು ನಿಮ್ಮದು ಅಲೈಟ್ ಮಷಿನ್ ಹಾಕಿ ಇಂಪೋರ್ಟ್ ಮಾಡ್ಕೊಂಡು ಅದರಲ್ಲಿ ನಿಮ್ಮೊಂದು ಫೋಟೋಸ್ನ ಹಾಕಿ ಇದೇ ಥರ ವಿಡಿಯೋನ ಎಡಿಟಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ನಿಮ್ಮ ಹತ್ರ ಅಲೈಟ್ ಮಷಿನ್ ಆ್ಯಪ್ ಇರಬೇಕಾಗುತ್ತೆ. ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಪಕ್ಕದಲ್ಲಿ ಪ್ರಾಜೆಕ್ಟ್ ಅಂತ ಇರುತ್ತಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ಹಾಗೆ ಫಸ್ಟಿಗೆ ಇಲ್ಲಿ ನನ್ನ ಪ್ರಾಜೆಕ್ಟ್ ನೀವು ಇಂಪೋರ್ಟ್ ಮಾಡಿರ್ತಾರಲ್ಲ, ನಿಮಗೆ ಇಲ್ಲಿ ಶೋ ಆಗುತ್ತೆ. ಅದ್ರ ಫಸ್ಟಿಗೆ ಬೀಟ್ ಮಾರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಈ ಥರ ಇಂಟರ್ಫೇಸ್ ಕಾಣಿಸುತ್ತೆ ಬ್ಲ್ಯಾಕ್ ಸ್ಕ್ರೀನಲ್ಲಿ. ಇಲ್ಲಿ ನೀವು ಒಂದು ಸಾಂಗ್ ಬರುತ್ತೆ, ಈ ಥರ ನೋಡ್ಬೋದು. ಇಲ್ಲಿ ನೀವು ಒಂದು ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕು. ಫೋಟೋಸ್ನ ಎಲ್ಲಿವರೆಗೂ ಆ್ಯಡ್ ಮಾಡಬೇಕಂದ್ರೆ ಈ ಸಾಂಗ್ ಲೇಯರ್ ಎಲ್ಲಿವರೆಗೂ ಬರುತ್ತೆ ಅಲ್ಲ, ಅಲ್ಲಿವರೆಗೂ ಈ ಥರ ಇದು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಚಿಕ್ಕದಾಗಿ ಬೀಟ್ ಮಾಡೋಕ್ಕೆ ಇಲ್ಲಿ 18 ಸೆಕೆಂಡ್ವರೆಗೂ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದೇ ಫೋಟೋಸ್ ಇಲ್ಲಿವರೆಗೂ ತೊಗೋಬೇಕು. ಆಮೇಲೆ ಇಲ್ಲಿ ಮತ್ತೆ ಫೋಟೋಸ್ನ ಹಾಕ್ಕೋಬೇಕು. ಈ ಬೀಟ್ ಮಾರ್ಕಿಗೆ ನಾನು ಫೋಟೋಸ್ನ ಹಾಕೋದು ಆಮೇಲೆ ಎಫೆಕ್ಟ್ನ ಆ್ಯಡ್ ಮಾಡೋದು ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋನ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಮತ್ತೆ ನಿಮಗೆ ವಿಡಿಯೋನ ಎಡಿಟಿಂಗ್ ಮಾಡ್ಕೊಳೋದು ಸರಿಯಾಗಿ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ, ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಸುಮಾರು ಫೋಟೋಸ್ನ ಇಟ್ಟಿದ್ದೀನಿ. ಯಾಕಂದರೆ ಇವೆಲ್ಲ ಫೋಟೋಸ್ನ ಆ್ಯಡ್ ಮಾಡೋಷ್ಟಕ್ಕೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಇಲ್ಲಿ ಸ್ವಲ್ಪ ಫೋಟೋಸ್ನ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಫಸ್ಟಿಗೆ ಬನ್ನಿ ಫ್ರೆಂಡ್ಸ್. ಫಸ್ಟ್ನೇ ಬೀಟ್ ಮಾರ್ಕಿಗೆ ಬಂದು ನೋಡ್ಬೋದು, ಇಲ್ಲಿ ಬ್ಲ್ಯಾಕ್ ಸ್ಕ್ರೀನಲ್ಲಿ ನಿಮಗೆ ಕಾಣ್ತಾ ಇದೆ. ಮತ್ತು ಇಲ್ಲಿ ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ, ಮತ್ತು ಅಲ್ಲಿಂದ ನಿಮ್ಮ ಯಾವ ಫೋಟೋಸ್ನ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೇಕಂತಾರೆ ಆ ಒಂದು ಫೋಟೋಸ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ಒಂದು ಫೋಟೋಸ್ನ ಹಾಕಿ ನಿಮಗೆ ಎಡಿಟಿಂಗ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಇಲ್ಲಿ 18 ಸೆಕೆಂಡ್ವರೆಗೂ ಈ ಒಂದು ಫೋಟೋಸ್ನ ತೊಗೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿವರೆಗೂ ತೊಗೊಂಡು ಫೋಟೋಸು ಕೂಡ ಇಲ್ಲಿವರೆಗೂ ತೊಗೊಳ್ಳಿ. ಮತ್ತು ಇಲ್ಲಿಂದ ಫಸ್ಟ್ಗೆ ಬಂದು ಈ ಒಂದು ಫೋಟೋಸ್ಗೆ ಏನು ಮಾಡಬೇಕಂದ್ರೆ ಲಾಂಗ್ ಪ್ರೆಸ್ ಮಾಡಿ ಈ ಥರ ಇಟ್ಕೊಂಡು ಈ ಥರ ಕೆಳಗಡೆ ತೊಗೋಬೇಕಾಗುತ್ತೆ. ಇಲ್ಲಿ ಸಾಂಗ್ ಲೇಯರ್ ಎಲ್ಲಿವರೆಗೂ ಬರುತ್ತಲ್ಲ ಅಲ್ಲಿವರೆಗೂ ಈ ಥರ ಕೆಳಗಡೆ ತೊಗೊಂಡ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು, ನಿಮಗೆ ಈ ಥರ ಬರುತ್ತೆ. ಒಂದು ಸ್ವಲ್ಪ ಫೋಟೋಸನ್ನು ವೈಟ್ನೆಸ್ಸು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈ ಥರ ಕಡಿಮೆ ಮಾಡ್ಕೊಂಡು ಮತ್ತು ಇದಕ್ಕೆ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ ಫೋಟೋಸ್ಗೆ. ಮತ್ತು ಇಲ್ಲಿ 18 ಸೆಕೆಂಡ್ ಇದೆಯಲ್ಲ, ಅಲ್ಲಿಗೆ ಬಂದು ಇಲ್ಲಿ ಎಲ್ಲ ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಎಲ್ಲ ಫೋಟೋಸ್ಗೆ ಎಫೆಕ್ಟ್ನ ಆ್ಯಡ್ ಮಾಡೋದು ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೀಟ್ ಮಾರ್ಕ್ ಕೊಟ್ಟಿದ್ದಾನಲ್ಲ, ಈ ಬೀಟ್ ಮಾರ್ಕ್ಗೆ ಕರೆಕ್ಟಾಗಿ ನಿಮ್ಮೊಂದು ಫೋಟೋಸ್ನ ಹಾಕ್ಕೊಳ್ಳಿ. ಯಾವ ಒಂದು ಫೋಟೋಸ್ನ ಹಾಕಿ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೇಕಂತಿರಲ್ಲ ಆ ಒಂದು ಫೋಟೋಸ್ನ ಇಲ್ಲಿ ಈ ಥರ ಹಾಕ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ಫೋಟೋಸ್ ಕೂಡ. ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ, ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ, ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೊಂದು ಫೋಟೋಸ್ನ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಈ ಥರ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ ಮೀಡಿಯಾದಲ್ಲಿ ಹೋಗಿ, ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಈ ಥರ ಪ್ರತಿಯೊಂದು ಬೀಟ್ ಮಾರ್ಕಿಗೆ ಕರೆಕ್ಟಾಗಿ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಒಂದು ಸ್ವಲ್ಪ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರೆ ವಿಡಿಯೋನ ಎಡಿಟಿಂಗ್ ಸರಿಯಾಗಿ ಕಾಣಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಬೀಟ್ ಮಾರ್ಕಿಗೆ ಮ್ಯಾಚ್ ಆಗೋವರೆಗೂ ಈ ಥರ ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೂ ನಾನು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದೇ ಥರ ನಿಮ್ಮೊಂದು ಫೋಟೋಸ್ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿಂದ ಬ್ಯಾಕ್ ಬನ್ನಿ, ಮತ್ತು ಸಿಕ್ಕಾಪ್ ಪ್ರಾಜೆಕ್ಟ್ನ ಓಪನ್ ಮಾಡಿ. ಮತ್ತು ಇದರಲ್ಲಿ 3 ಥರ ಎಫೆಕ್ಟ್ನ ಇರುತ್ತೆ ನೋಡ್ಬೋದು. ಇಲ್ಲಿ ಫಸ್ಟ್ನೇದಿದು, ಸೆಕೆಂಡು, ಥರ್ಡು. ಇದು ಫಸ್ಟ್ನೇ ಎಫೆಕ್ಟ್. ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಮತ್ತೆ ಬೀಟ್ ಮಾರೋ ಪ್ರಾಜೆಕ್ಟ್ನ ಓಪನ್ ಮಾಡಿ. ಫ್ರೆಂಡ್ಸ್, ಈ ಒಂದು ಫೋಟೋಸ್ನ ನೀವು ಆ್ಯಡ್ ಮಾಡಿರಲ್ಲ, ಇದು ಫಸ್ಟ್ನೇ ಫೋಟೋಸ್ಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ.
ನೋಡಿ ಫ್ರೆಂಡ್ಸ್, ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ನೀವು ಮಿಸ್ ಮಾಡಿದ್ರೆ ವಿಡಿಯೋನ ಎಡಿಟಿಂಗ್ ಸರಿಯಾಗಿ ಆಗಲ್ಲ. ಇದು ಫಸ್ಟ್ನೇ ಫೋಟೋಸ್ಗೆ ಈ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ನಿಮಗೆ ಈ ಥರ ಬರುತ್ತೆ ಅದು. ಮತ್ತು ಬ್ಯಾಕ್ ಬನ್ನಿ, ಮತ್ತು ಸೆಕೆಪ್ರೋ ಪ್ರಾಜೆಕ್ಟ್ ಓಪನ್ ಮಾಡಿ. ಇದರಲ್ಲಿ ಎರಡನೇದು ಎಫೆಕ್ಟ್ ಏನು ಕೊಟ್ಟಿದ್ದೀನಲ್ಲ, ಇಲ್ಲಿಂದ ಕಾಫಿ ಮಾಡ್ಕೋಬೇಕಾಗುತ್ತೆ. ಕಾಫಿ ಲೇಯರ್ ಅಂತ ಇದೆಯಲ್ಲ, ಇಲ್ಲಿಂದ ಕಾಫಿ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ, ಮತ್ತು ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಓಪನ್ ಮಾಡಿ. ಮತ್ತು 18 ಸೆಕೆಂಡ್ಗೆ ಬನ್ನಿ. ಅಲ್ಲಿ ಚಿಕ್ಕದಾಗಿ ಬೀಟ್ ಮಾರ್ಕಿಗೆ ಫೋಟೋಸ್ನ ಆ್ಯಡ್ ಮಾಡಿರಲ್ಲ, ಅಲ್ಲಿಗೆ ಬಂದು ನೋಡ್ಬೋದು. ಇಲ್ಲಿ ಫಸ್ಟ್ನೇ ಫೋಟೋಸ್ಗೆ ಕ್ಲಿಕ್ ಮಾಡಿ, ಇಲ್ಲಿ ಪ್ಲಸ್ಗೆ ಟೈಪ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಸಿಂಪಲ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇದೊಂದು ಆಪ್ಷನ್ ಕ್ಯಾನ್ಸಲ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ಈ ಥರ ಬರುತ್ತೆ. ಸ್ವಲ್ಪ ಫೋಟೋಸ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ಫೋಟೋ ಚಿಕ್ಕದಾಗಿದ್ದರೆ ಮತ್ತು ಈ ಬೀಟ್ ಮಾರ್ಕ್ವರೆಗೂ ಈ ಥರ ತೊಗೊಳ್ಳಿ. ಮತ್ತು ಇಲ್ಲಿ ನಾವು ಫೋಟೋ ಗ್ಯಾಪ್ ಬಿಟ್ಟು ಸೆಕೆಂಡ್ ಒಂದು ಫೋಟೋಸ್ಗೆ ಇದೇ ಥರ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಎಫೆಕ್ಟ್ನ ಆ್ಯಡ್ ಮಾಡ್ತಾ ಇದ್ದಲ್ಲ, ಅದೇ ಥರ ನಿಮ್ಮೊಂದು ಫೋಟೋಸ್ಗೂ ಕೂಡ ಇಲ್ಲಿ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲೊಂದು ಫೋಟೋ ಗ್ಯಾಪ್ ಬಿಟ್ಟು ಸೆಕೆಂಡ್ ಫೋಟೋಸ್ಗೆ ಮತ್ತು ಅದೇ ಥರ ಎಫೆಕ್ಟ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಮತ್ತು ಈ ಫೋಟೋ ಈ ಥರ ಆದರೆ ಮತ್ತೊಂದು ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಇದೊಂದು ಸ್ವಲ್ಪ ಮತ್ತು ಈ ಬೀಟ್ ಮಾರ್ಕಿಗೆ ತಗೊಳ್ಳಿ ಕರೆಕ್ಟಾಗಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮತ್ತೆ ಇದಕ್ಕೆ ಎಫೆಕ್ಟ್ನ ಬೇರೆದು ಹಾಕಬೇಕಾಗುತ್ತೆ. ಮತ್ತು ಇಲ್ಲಿಂದ ಬ್ಯಾಕ್ ಬನ್ನಿ, ಮತ್ತು ಸೆಕೆಪ್ರೋ ಪ್ರಾಜೆಕ್ಟ್ ಓಪನ್ ಮಾಡಿ. ಈಗ ಲಾಸ್ಟಲ್ಲಿ ಮೂರನೇ ಎಫೆಕ್ಟ್ ಏನಿದೆಯಲ್ಲ, ಇದು ಇಲ್ಲಿಂದ ಕಾಪಿ ಮಾಡ್ಕೋಬೋದು ನೀವು. ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬನ್ನಿ, ಮತ್ತು ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಓಪನ್ ಮಾಡಿ. ಮತ್ತು ಇಲ್ಲಿಂದ 18 ಸೆಕೆಂಡ್ಗೆ ಬನ್ನಿ. ಅಲ್ಲಿ ನೀವು ಫೋಟೋಸ್ಗೆ ಎಫೆಕ್ಟ್ನ ಆ್ಯಡ್ ಮಾಡಿರಲ್ಲ, ಈಗ ಅಲ್ಲಿಗೆ ಬಂದು ಯಾವ್ಯಾವ ಫೋಟೋಸ್ನ ಗ್ಯಾಪ್ ಇದೆಯಲ್ಲ ಆ ಫೋಟೋಸ್ಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಈಗ ಯಾವ್ಯಾವ ಫೋಟೋಸ್ಗೆ ಎಫೆಕ್ಟ್ನ ಆ್ಯಡ್ ಮಾಡಿಲ್ಲ ನೀವು, ಆ ಫೋಟೋಸ್ಗೆ ಅಷ್ಟೇ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಎಲ್ಲ ಫೋಟೋಸ್ಗೂ ಕೂಡ ಎಫೆಕ್ಟ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ಇಲ್ಲಿಂದ ಬ್ಯಾಕ್ ಬನ್ನಿ, ಮತ್ತು ಸೆಕೆಪ್ರೋ ಪ್ರಾಜೆಕ್ಟ್ ಓಪನ್ ಮಾಡಿ. ಇದರಲ್ಲಿ ಒಂದು 3 ಲೇಯರ್ನ ಕೊಟ್ಟಿದ್ದೀನಿ. ಈ ಲೇಯರ್ನ ಇಲ್ಲಿಂದ ಟಿಕ್ ಮಾಡ್ಕೊಳ್ಳಿ. ಮತ್ತು ಈ ಪ್ಲಸ್ಗೆ ಟೈಪ್ ಮಾಡಿ ಇಲ್ಲಿ ಕಾಫಿ 3 ಲೇಯರ್ ಅಂತಿದೆಯಲ್ಲ, ಕಾಫಿ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ, ಮತ್ತು ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಓಪನ್ ಮಾಡಿ. ಮತ್ತು ಈ ಒಂದು ಪ್ಲಸ್ಗೆ ಟೈಪ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪೇಸ್ಟ್ 3 ಲೇಯರ್ ಅಂತಿದೆಯಲ್ಲ, ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ಲು ವಿಡಿಯೋನ ಎಡಿಟಿಂಗ್ ಮಾಡೋದು. ವಿಡಿಯೋನ ಎಡಿಟಿಂಗ್ ಆಗಿದೆ, ಸತಿ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಹಾಗೆ ಫ್ರೆಂಡ್ಸ್, ಇದರಲ್ಲಿ ನಾನು ಸೌಂಡ್ನ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಫುಲ್ ವಿಡಿಯೋ ಬೇಕಂದರೆ ನಾನು ಇನ್ಸ್ಟಾಗ್ರಾಮಾಗೆ ಶೇರ್ ಚಾಟಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಇನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಹಾಗೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬಲ್ಲಿ ಯಾರೆಲ್ಲ ಹೊಸವರು ನೋಡ್ತಾ ಇರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಹಾಗೆ ಇದೇ ಥರ ಹೊಸ ಕಂಟೆಂಟ್ನ ತರ್ತಾ ಇರ್ತೀನಿ. ಟ್ರೆಂಡಿಂಗಾಗಿ ವಿಡಿಯೋನ ಎಡಿಟಿಂಗ್ ಮಾಡೋದು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್.